ಫ್ರೀ ಅದರಿ. ಹಾ ಸರ್ ಹೇಳ್ರಿ. ಹಾ ಅದ ಓಕೆ. ಅವನೇನ್ ಮೋಸ್ಟ್ಲಿ ಆಗ್ಲಿ ಕಾಲ್ ಏನ್ ಹತ್ತಿಲ್ಲ ಅನ್ಸುವ ಮಾಡಿ. ಏನ್ ಸರ? ಅವನ ಸುನಿಲ್ ನಾ ಟ್ರೈ ಮಾಡಿದ ಮಾಡಿಲ್ಲ ಸರ್. ನಾನ ಕಂಪ್ಲೇಂಟ್ ಮಾಡೋದು ಒಂದ ಮಾಡ್ಬೇಕು. ಅಲ್ಲ ಇದು ರಿಂಗ್ ಆಗ್ತದ ಹೆಂಗ? ರಿಂಗ್ ಆಗ್ಯದ ರಿಸೀವ್ ಮಾಡ್ಯಾನ ಮಾತಾಡ್ಯಾನ. ಅಲ್ಲಲ್ಲ ಅದು ಲಾಸ್ಟ್ ಟೈಮ್ ಆತ್ರಿ. ಈಗ ನಾ ಇವತ್ತ ನಿನ್ನೆ ಮೊನ್ನೆ ಕಾಲೇಜಿನ ಈಗ ಹೆಂಗಂದ್ರ ಅವಂದು ಆಂಡ್ರಾಯ್ಡ್ನಾಗ ಅವಂದು ಫೋಟೋಸ್ ಅದ ಈಗ ತೋರಿಸ್ವಲ್ತು ಆ ನಂಬರ್ಗೆ. ಗೊತ್ತದಿಲ್ರಿ ಅಂದ್ರ ಈ ಬೇಸಿಕಲಿ ಗಾಯ ಮಾಡ್ಸ್ಯಾರ SBI ನೆಟ್ವರ್ಕ್ ಅವ್ರ ಸಂಘ ಹಿಂಗ ಬ್ಯಾಂಕಿಂಗ್ ಏಜೆಂಟ್. ನಾ ನಮ್ಮ ಫ್ರೆಂಡ್ ಅದ ಅವ್ನ ಜೋಡಿ ಮಾತಾಡ್ಲಿಕತ್ತಿದ್ದೆ, ಧಾರವಾಡದವನ, ದಾಂಡೇಲಿ ಪರ್ಸನ್. ಈ ವಿಷಯ ಬಗ್ಗೆ ಮಾತಾಡ್ಲಿಕತ್ತಿದ್ದೆ, ಅವನಿಗೂ ಹೇಳಿನಿ ಬೇಸಿಕಲಿ. ಅಂದ್ರ ಯೂಶಲಿ ಇಂಥ ಕೇಸಸ್ ಏನಾಗ್ತಾ ಗೊತ್ತೇನ್ರಿ, 99% ಪೊಲೀಸ್ ಲೀಗಲ್ ಸಿಸ್ಟಮ್ ತನಕ ಬರಂಗಿಲ್ಲ ಇವು. ಆಕ್ಚುಲಿ ಅವ್ರವ್ರ ನೆಟ್ವರ್ಕ್ನಾಗ ಅಲ್ಲೇ ಮುಗಿಸ್ಕೊಂಡ್ಬಿಡ್ತಾರ ಅವ್ರು. ಆಕ್ಚುಲಿ ಥಿಂಕ್ ಮಾಡಿದ್ರೆ ಅವನಿಗೆ ಹೇಳಿದ್ದೆ. ಆದ್ರೂ ಬಟ್ ನಾವು ಸ್ವಲ್ಪ ಪೊಲೀಸ್ ಲೀಗಲ್ ಸಿಸ್ಟಮ್ ಇಟ್ಕೊಂಡು ಮಾಡೋಣ ಅಂತ ಅವನಿಗೂ ಹೇಳಿದೆ. ಆಕ್ಚುಲಿ ಅವನದು ಕನೆಕ್ಷನ್ ಅವ್ರ ಫಾದರ್ LIC ನಾಗ ಅದಾರಿ ಧಾರವಾಡ. ದಾಂಡೇಲಿ ಪರ್ಸನ್ ಅವ್ರಿಗೆಲ್ಲ ಗೊತ್ತಿರ್ತದ, ಕನೆಕ್ಷನ್ ನೆಟ್ವರ್ಕ್ ಇರ್ತದ SBI. ಇವರು MS ಪಾಟೀಲ್ ಅವ್ರಿಗೂ ಗೊತ್ತಿರ್ತದ. ಇವೆಲ್ಲ ಏನಂದ್ರ SBI ಎಲ್ಲಾ ಮ್ಯಾನೇಜರ್ಸ್ ನೆಟ್ ಇರಂಗಿಲ್ರಿ, ಎಲ್ಲಾ ಸುಸೂತ್ರ ಇರಂಗಿಲ್ಲ. ಮೊದ್ಲಿನ ಕಾಲ ಹೊಲಸು ಬುದ್ಧಿಗಳು ಸ್ವಲ್ಪ ಅವು ಕಳು ಮಾಡೋ ಬುದ್ಧಿ ಇರ್ತಾವಲ್ಲ, ಮೆಂಟಾಲಿಟಿ, ಅವು ಹೋಗಂಗಿಲ್ರಿ ಅವು. ನಾವು ನ್ಯಾಷನಲೈಸ್ ಬ್ಯಾಂಕ್ಸ್ ಆಗಲಿ, ಸಾದಾ ಬ್ಯಾಂಕ್ ಇದ್ದದ್ದು ನ್ಯಾಷನಲೈಸ್ ಬ್ಯಾಂಕ್ಸ್ ಆಗಲಿ, ಅಥವಾ ಕೊಲಾಬರೇಟ್ ಮಾಡಲಿ, ಅಥವಾ SBI ಬೋರ್ಡ್ ಹಾಕೊಂಡು ಮಾಡಲಿ, ಏನೋ ಮಾಡಲಿ, ಅದು ಮೊದ್ಲಿಂದ ರೀಜನಲ್ ಇರ್ತಾವಲ್ಲ ಹಳ್ಳಿದು ನೆಟ್ವರ್ಕ್, ಅವು ಇವು ರ್ಯಾಂಟ್ ಭಾಳ ಹೊಲ್ಸವು. ಆಕ್ಚುಲಿ ಸ್ಟ್ರೇಟ್ ಫಾರ್ವರ್ಡ್ ಇರಂಗಿಲ್ಲ ಅವು. ಇದ್ರೊಳಗ ಭಾರಿ ಏನಂದ್ರ ಇನ್ಫ್ಲೂಯೆನ್ಸರ್ ಇರಬೇಕು, ಇಲ್ಲ ನೆಟ್ವರ್ಕ್ ಕನೆಕ್ಷನ್ ಇರಬೇಕು, ಇಲ್ಲ ಬ್ಯಾಂಕಿಂಗ್ ಒಳಗ ಇಳಿದು ಅಲ್ಲಿ ನೆಟ್ವರ್ಕ್ ಸಮಾಜದಾಗ ಇರ್ಬೇಕ್ರಿ. ಅಂದ್ರೆ ಏನಂದ್ರ ಕರೆಕ್ಟಾಗಿ ಲಿಂಕ್ ಸಿಕ್ಬಿಡ್ತಾವ ಪಟಕನೆ. ಅದಕ್ಕೆ MS ಪಾಟೀಲ್ ಅಂತ ನಾ ಬಂದನ. ಯಾಕಂದ್ರೆ ಇವೆಲ್ಲ ಕೇಸಸ್ ಹೆಂಗಿರ್ತಾವ ಗೊತ್ತೇನ್ರಿ, ಗೌರ್ಮೆಂಟ್ ಇಂಟರ್ಮೀಡಿಯೇಟ್ ಎಲ್ಲ ಊರಂತವ್ರು ಬರ್ತಾರೆ. ಒಂದ್ ಸ್ವಲ್ಪ ಆರಾಮಿಲ್ರಿ. ಅದ ಅವ್ರು ಸ್ವಲ್ಪ ಆರಾಮಾಗಿ ವೇಟ್ ಮಾಡೋ ಅಂತ ಪರಿ ಅರ್ಜೆನ್ಸಿ ಏನಿಲ್ಲ. ಇವ್ರೀಗ ಹೆಂಗ್ ಜಡಿಬೇಕಂದ್ರ ಚಲೋ ಹೊತ್ನ ಇಟ್ಕೊಂಡ್ ಜಡಿಬೇಕಂದ್ರ ನಾ ಹೆಂಗ್ ಥಿಂಕ್ ಮಾಡ್ಬೇಕಂದ್ರ ಗವರ್ಮೆಂಟ್ ಲೀಗಲ್ ಕರ್ಕೊಂಡೋಗಿ ಈಗ ಕಂಪ್ಲೇಂಟ್ ಕೊಡ್ಬೇಕಂತ ಅದೀನ್ರಿ ನಾನು. ಸರ್ಗೆ ಬಾಳ ಹುಷಾರ್ ತಪ್ಪೈತ್ರಿ. ಹೌದನ್ರಿ. ಒಂದು 3-4 ದಿನ ಆಯ್ತು ಸರ್, ಮಕ್ಕಂದಾರ ಎದ್ದೇ ಇಲ್ಲ ಸರ್ ಅವ್ರಿ. ಓಕೆ. ಅದಕ್ಕಾಗಿ ಕಂಪ್ಲೇಂಟ್ ಈಗ ಮಂಗಾರಿಲ್ಲ ನಾಳೆ ಹಾಸ್ಪಿಟಲ್ ಹೊಂಟಿವಿ. ಅಲ್ಲ ಕಂಪ್ಲೇಂಟ್ ಅಂತ್ರಿ ಫಸ್ಟ್ ಅದು ನೀವು ಅವನಿಗೆ ಫೋನ್ ಹಚ್ಚಿ ಟ್ರೈ ಮಾಡಿರಿ ಇವತ್ತು ನಿನ್ನೆ? ಮಾತಾಡಿನಿ, ಹೇಳಿದ್ನಲ್ರಿ ಸರ್. ಬುಧವಾರ ಶುಕ್ರವಾರ ತನ ಟೈಮ್ ಕೊಡ್ರಿ ಸರ್, ನಾ ಬಂದ್ ಭೇಟಿ ಅಂತ ಹೇಳಿ ಬಂದ್ ಭೇಟಿ ಆಗ್ಲಿಲ್ಲ ಅವ್ರು. ಅದಾದ್ಮೇಲೆ ಒಳ್ಳೆ ನಾನು ಅವ್ನಿಗೆ ಕಾಲ್ ಮಾಡಕ್ ಹೋಗಿಲ್ಲ. ನಾನ್ ಮಾಡಕ್ ಹೋಗೋದಿಲ್ಲ ಅಂತ ಹೇಳಿದ್ದೆ. ನಾನು ನಿಮ್ ಕಂಪ್ಲೇಂಟ್ ಲಿಂದ ವಾರೆಂಟ್ ಬರ್ತೈತಿ ನಿಮ್ ಮನೆಗೆ ಅಂತ ಹೇಳಿ ಕೇಸಿ ಬಿಟ್ಟಿದ್ದೆ ನಾನು. ನೀವು ಸರಿಯಾದ ರೆಸ್ಪಾನ್ಸ್ ಇಲ್ಲ ಸರ್, ನಾನು ಪಕ್ಕಾ ಮಾಡ್ತೀನಿ ನಿಮ್ಗ ಅಂತ ಹೇಳಿದ್ದೇನ್ರಿ. ಅಲ್ಲ ನೀವು ಒಂದ್ ಸ್ವಲ್ಪ ನಾನೇನಂತೀನಿ ಇನ್ನೊಮ್ಮೆ ಕಾಲ್ ಹಚ್ಚಿ ನೋಡ್ರಿ, ಅದು ಲಿಂಕ್ ಹತ್ತಿದ್ರ ಹತ್ಲಿ ಅಕಸ್ಮಾತ್. ಯಾಕಂದ್ರ ನಡಗಿನವರು ಬೆಂಗಳೂರು ನೆಟ್ವರ್ಕ್ ಬಹಳಷ್ಟು ಪೊಲಿಟಿಕ್ಸ್ ಮಂದಿದವ್ರು ಇದಾರಲ್ಲ ಖಾಲಿ ಪಿಲಿ, ಅವು ನಾ ಹಚ್ಚಿದ್ರ ಫೋನ್ ಹಚ್ಕೊಡಂಗಿಲ್ಲ ಅವ್ರು ಆಂಡ್ರಾಯ್ಡ್ ಇಟ್ಕೊಂಡು. ನಿಮ್ದು ಥ್ರೂ ಹೆಂಗ ಗೊತ್ತಿಲ್ಲ. ನೋಡುವರಿ ನಾಳೆ ನಾನು ಹಚ್ತೀನಿ ಅಂದ್ರೆ ಫೋನ್. ಇವಾಗ ಟೈಮ್ ಆಗಿದೆ, ನಾಳೆ ಹಚ್ಚಿ ನೋಡ್ರಿ. ಮೋಸ್ಟ್ ಲೈಕ್ಲಿ ಕಳ್ಳ ಪೊಲೀಸ್ ಸಿಸ್ಟಮ್ ಮಾಡಿಸ್ಲಿಕ್ಕತ್ತಾರ ಗೊತ್ತಿಲ್ಲ. ಯಾಕಂದ್ರೆ ನಾವು ಇನ್ನೂ ಬ್ಯಾಚುಲರ್ ಅಲ್ಲ. ಅವ್ರೇನ ಮಾಡ್ಲಿ, ಕಂಪ್ಲೇಂಟ್ ಕೊಟ್ಟು ಅಂದ್ರೆ ಆಮೇಲೆ ನಂಬರ್ ಟ್ರ್ಯಾಕಿಂಗ್ ಹಾಕ್ತಾರ. ಒಂದು ಎಲ್ಲೇ ಅಡ್ಡಾಡ್ತಾನೆ ಏನ್ ಮಾಡ್ತಾನೆ ಎಲ್ಲ ಗೊತ್ತಾಗ್ತೈತೆ. ಅದು ಅಲ್ಲ, ಅದು ಸಿಮ್ ಮುಗಿದ್ರೆ ಏನ್ ಮಾಡ್ತಾರೆ ಯಾರಿಗ ಗೊತ್ತು. ನಮಗೂ ಟೆಕ್ನಾಲಜಿ ಪೊಲೀಸ್ದವ್ರು ಹೆಂಗ್ ಮಾಡ್ತಾರ ಗೊತ್ತಿಲ್ಲ. ಯಾಕಂದ್ರೆ ಅದು ಗೂಗಲ್ ID ಯೂಶಲಿ ಏನ್ ಮಾಡ್ತಾರೆ ಗೊತ್ತೇನ್ರಿ, Gmail ತಗೋತದ. ಆ Gmail ಹೊಸ Gmail ತಗೋತಾರೋ ಅಥವಾ ಬೇರೆ ತಗೊಂಡಿದ್ ಮಾಡ್ತಾರೋ, ಅದು ಹೆಂಗ್ ಸಿಸ್ಟಮ್ ಟೆಲಿಕಾಮ್ ಹೆಂಗ್ ನಂಗೂ ಐಡಿಯಾ ಇಲ್ಲ. ಅವ್ರು ಏನಂದ್ರೆ ಪೊಲೀಸ್ ಸ್ವಲ್ಪ ಅವರೇ ನೋಡ್ಬೇಕು. ಬೇಸಿಕಲಿ ಇಂಟೆಲಿಜೆನ್ಸ್ ಅಂತಾರಲ್ಲ ಅವು. ನಿನ್ನೆ ಆನ್ಲೈನ್ ನೋಡ್ಲಿಕತ್ತಿದ್ದೆ, ಪೊಲೀಸ್ ಇಂಟೆಲಿಜೆನ್ಸ್ ಚೀಫ್ ಅಂತ ಏನೋ ಇದಾರಂತ, ಹಿಂಗ ನ್ಯಾಷನಲ್ ಲೆವೆಲ್ ಫೋಟೋ ಹಾಕಿದ್ರು. ಅಮಿತ್ ಶಾ ಅಂತ ಹೇಳಿ. ಅಮಿತ್ ಶಾ ಅವರು ಇಂಟೆಲಿಜೆನ್ಸ್ ಹಿಂಗ ಅಂದ್ರ ಆ ಲೆವೆಲ್ ಹೋಗ್ಬೇಕಂದ್ರೆ ನಾವು ಹೋಗ್ಬೇಕು ಹಂಗ ಬೇಸಿಕಲಿ. ಅಲ್ರಿ, ಈಗ ನಾವು ಪೊಲೀಸ್ ಸ್ಟೇಷನ್ ಕೊಟ್ರ ಅವ್ರು ಮೊಬೈಲ್ ನಂಬರ್ ಮೂಲಕ ಕಂಡು ಹಿಡಿತಾರ, ನಮ್ಗೆ ಅಷ್ಟ ಗೊತ್ತ್ರಿ. ನೀವು ಇದು ಗೊತ್ತಿದ್ದಲ್ರಿ ನಮ್ಗ. ಅಲ್ಲ ಇವು ಅದ ಅಕಸ್ಮಾತ್ ಇವು ಅಂದ್ರೆ ಯೂಶಲಿ ಲೋಕಲ್ ಏನಾಗ್ತದ, ಇನ್ಫ್ಲೂಯೆನ್ಸ್ ಇಲ್ಲ ಅಂದ್ರೆ ಯಾವ ಕೆಲಸ ಯಾರು ತಗೊಂಗಿಲ್ರಿ, ಮೈ ಹಚ್ಕೊಂಗಿಲ್ಲ ಅವ್ರು.
ಪೊಲೀಸರ ಮೈಗೆ ಇಟ್ಟಿವಲ್ಲ ಅಂದ್ರಿ. ನೀವ್ ರೊಕ್ಕ ಕೊಡ್ರಿ, ನೀವ್ ರೊಕ್ಕ ತಗೊಂಡ್ರು ಇದು ಮಾಡಿದ್ರು ಏನೋ ಮಾಡಿದ್ರು ಅವ್ರ ಮೈ ಇಟ್ಕೊಂಗಿಲ್ಲ. ಯಾಕಂದ್ರೆ ಅಲ್ಲಿ ದೊಡ್ಡ ಪಾರ್ಟಿ ಅಪೋಸಿಟ್ ಸ್ಟ್ರಾಂಗ್ ಇತ್ತಂದ್ರ ನೀವ್ ಏನೇನು ಮಾಡಿ ಕಿಂಗಿರಿ ಬರ್ಸಿದ್ರು ಅವ್ರು ಹೋಗಂಗಿಲ್ಲ. ಗೊತ್ತಲ್ಲ ಪಾಯಿಂಟ್. ಮತ್ತೀಗ ಹೆಂಗ್ ಮಾಡದ್ರಿ ಸರ್? ಈಗ ಅಂದ್ರೆ MLA MP ಗಳಿಂದ ಹಿಡಿಬೇಕನ್ನ ಲೆಕ್ಕ ಹಾಕ್ತಾರ ಹಂಗಂದ್ರೆ. ಇವ್ರು ಅಪೋಸಿಟ್ ಬೆಂಗಳೂರು ಅಪೋಸಿಟ್ ಏನದಾರಲ್ರಿ ಈ ಸುನಿಲಿಂಗನಹಳ್ಳಿ ಅಲ್ಲಿ ಕೇಸ್. ಈಗ ನಮ್ಮ ಮನಿ ಇಲ್ಲಿ ಗುಲ್ಬರ್ಗ 1990 ಮನಿ ಕಟ್ಸಾರಿ ಫ್ಯಾಕ್ಟ್ ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಥ್ರೂ ಕೊಲಾಬರೇಷನ್ 40-60 ಸೈಟ್ ನಾಗ ಮನಿ ಅದ 1990ಲಿಂದ. ಈಗ ಅದ ಮನೆನಾಗದಿನ ಸಿಂಗಲ್ ಪರ್ಸನ್. ಆಕ್ಚುಲಿ ನಮ್ದು ಹೆಂಗಂದ್ರೆ ನ್ಯಾಷನಲ್ ಲೆವೆಲ್ ನಮ್ದು ಸ್ಕೀಮ್, ಸ್ಟೇಟ್ ಲೆವೆಲ್ ಅಲ್ಲ, ನ್ಯಾಷನಲ್ ಅಂದ್ರೆ 1990ನಾಗ ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಇಲ್ಲಿ ಬರ್ಬೇಕಂದ್ರ ಅದು ನ್ಯಾಷನಲ್ ಥ್ರೂ ಬರ್ತಾವ, ಸ್ಟೇಟ್ ಲಿಂದ ಬರಂಗಿಲ್ಲ. ಆಕ್ಚುಲಿ ಗೊತ್ತದಲ್ರಿ ಮೆಕ್ಯಾನಿಸಮ್. ಬ್ಯಾಂಕ್ ನ್ಯಾಷನಲ್ ಬ್ಯಾಂಕ್ ರೀ ಹಂಗದದು. ಅದು ಸಿಸ್ಟಮ್ಸ್ ಬಹಳ ಅದು. ಈಗ ಮನಿ ಮುಂದ ಒಂದು ಪ್ಯಾಂಪ್ಲೆಟ್ ಹಚ್ಚೋಗ್ಯಾರ ಮಂದಿ. ಯಾರ್ರಿ? ಇಲ್ಲಿ ಗುಲ್ಬರ್ನಾಗ ಒಂದು ಪ್ಯಾಂಪ್ಲೆಟ್ ಹಚ್ಚಾರ. ಏನಂತಂದ್ರ 30-40 ಸೈಟ್ನಾಗ ವಿತ್ ಬೋರ್ವೆಲ್ ವಿತ್ ಕಂಪೌಂಡ್ ಇಲ್ಲೇ ಗುಲ್ಬರ್ಗ ಔಟ್ಸ್ಕರ್ಟ್ಸ್ ನಾಗ ನಿಮಗ ಒಂದು ಮನಿ ಮಾಡಿಕೊಡ್ತೀವಿ, 35 ಲಕ್ಷ ನಮ್ಗೆ ಕೊಡ್ರಿ, ನಿಮಗ್ ಮಾಡಿಕೊಡ್ತೀವಿ. ಹೆಂಗ ಸ್ಕೀಮ್ ಇವ್ರದ್ದು. ಇದೇನ್ ಸ್ಕೀಮ್ ಅದಲ್ರಿ ಇದು ಬೇಸಿಕಲಿ ಈ 35 lakhs ರೇಂಜ್, 40 lakhs ರೇಂಜ್, 45 lakhs ರೇಂಜ್, ಇವು ರೇಂಜ್ ಅವಲ್ಲ. ಇವು ಎಲ್ಲಾ ರೀಜನ್ಸಿಗೆ ಲಾಗೂ ಆಗಂಗಿಲ್ಲ, ಇವು ಹತ್ತಂಗಿಲ್ಲ. ಸ್ಪೆಸಿಫಿಕ್ ಏನಂದ್ರ ಟಾರ್ಗೆಟೆಡ್ ಇರ್ತಾವ. ಅವ್ರದ್ದು ಬ್ಯಾಂಕ್ ಅಕೌಂಟ್, ಅವ್ರದ್ದು ಪ್ರಾಸ್ಪೆಕ್ಟ್ಸ್, ಅವ್ರ ಜಾಬ್, ಅವ್ರದ್ದು ಇನ್ಕಮ್ ಹೆಂಗಿತ್ತು 10 ವರ್ಷ ತನಕ, 5 ವರ್ಷ ತನಕ, 7 ವರ್ಷ ತನಕ, ಅವ್ರದ್ದು ಲಾಸ್ಟ್ ಸ್ಯಾಲ್ರಿ ಹೆಂಗಿತ್ತು. ಆ ಬೇಸಿಸ್ ಲಿಂದ ಇವ್ರು ಏನ್ ಮಾಡ್ತಾರ, ತಮ್ಮ ನೆಟ್ವರ್ಕ್ ಲಿಂದ ಅಮೌಂಟ್ ಏನಂದ್ರ ಇನ್ಫಾರ್ಮೇಶನ್ ತೆಗಿತಾರ. ಇನ್ಫಾರ್ಮೇಶನ್ ತೆಗೆದು ಇವ್ರು ಸ್ಕೀಮ್ ಡಿಸೈನ್ ಮಾಡ್ತಾರ. ಕೊಲಾಬ್ರೇಷನ್ ವಿತ್ SBI, ಕೊಲಾಬ್ರೇಷನ್ ವಿತ್ ಕೆನರಾ ಬ್ಯಾಂಕ್, ಕೊಲಾಬ್ರೇಷನ್ ವಿತ್ ಬ್ಯಾಂಕ್ ಆಫ್ ಬರೋಡಾ. ಹೆಂಗ ಇದೇನ್ ಸ್ಕೀಮ್ ಅದಲ್ರಿ ಸುನಿಲಿಂಗನಹಳ್ಳಿ, ಇದು ಸ್ಟೇಟ್ ಲೆವೆಲ್ ಸ್ಕೀಮ್ ಇವು ಬೇಸಿಕಲಿ. ಆಯ್ತು ಸರ್. ಈಗ ನಾನು ಫೋನ್ ಮಾಡ್ತೀನಿ ರೀ, ನಾಳೆ ಫೋನ್ ಮಾಡ್ತೀನಿ. ನಾಳೆ ಫೋನ್ ಮಾಡಿ ನೋಡ ರಿಸೀವ್ ಮಾಡ್ತಾನೆ ಇಲ್ಲಿ ಟ್ರೈ ಮಾಡ್ತಾರೆ. ನಾನು ಟ್ರೈ ಮಾಡ್ರಿ. ಮೋಸ್ಟ್ ಲೈಕ್ಲಿ ನನಗನ್ಸೋ ಮಟ್ಟಿಗೆ ಅದು ಕನೆಕ್ಟ್ ಹತ್ತಂಗಿಲ್ಲ. 99.99% ಅದು ಹತ್ಲಿಕ್ಕಿಲ್ಲ. ಯಾಕಂದ್ರೆ ಅದು ಇನ್ನೊಂದು ನಂಬರ್ಲೆ ಫೋನ್ ಮಾಡ್ತೀನಿ, ಬೇರೆ ನಂಬರ್ಲೆ ಕಾಲ್ ಮಾಡ್ತೀನಿ. ಟ್ರೈ ಮಾಡಿ ನೋಡ್ರಿ. ಯಾಕಂದ್ರೆ ಸ್ವಲ್ಪ ಇದು ಹೆಂಗದಂದ್ರ ಇದು ಪೊಲಿಟಿಕಲ್ ಲೈನ್ಸ್ ನಾಗ ಹೊಂಟದು ಗಾಡಿ. ಆಯ್ತು ಸರ್, ನಾವೊಮ್ಮೆ ಕಂಪ್ಲೇಂಟ್ ಮಾಡಿದ್ವಿ. ಈಗ ಅಂದ್ರೆ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಮಾಡೋದು ಬ್ಯಾಡ ಅಂದ್ರೇನ್ರಿ? ಈಗ ಅದು ಕಂಪ್ಲೇಂಟ್ ಅಂತೂ ಮಾಡೋಣ, ಫಾರ್ಮಲ್ ಆಗಿ ಅವ್ರಿಗೆ ಏನ್ ಗೊತ್ತಾ, ಅವ್ರ ಭಯ ಇದು ಆಗೋದಕ್ಕ ಮಾಡ್ಲೇಬೇಕು ನಾವು ಎನಿ ಕಂಡೀಷನ್. ಅದು ಫಾರ್ಮಲ್ ಅಂತೂ ನಾವು ಮಾಡೋಣ. ಬಟ್ ಅವರು ಕಡೆ ಅದ ಮಾಡ್ಬೋದು. ಆಂಡ್ರಾಯ್ಡ್ ಲಿಂದ ಕೊಲಾಬರೇಷನ್ ಅವ್ರ ಕಡೆ ಇರ್ತದ, ಟೆಕ್ನಾಲಜಿ ಸೈಬರ್ ಕ್ರೈಮ್ ಅವ್ರ ಕಡೆ ಇರೋದ. ಬಟ್ ಅದು ಈಗ ಪೊಲೀಸರು ಮಾಡ್ಲಿಲ್ಲ ಅಂದ್ರೆ ನಿಮ್ ಪ್ರಕಾರ ಯಾರಿಗೆ ಅಪ್ರೋಚ್ ಮಾಡ್ಬೇಕು? MS ಪಾಟೀಲ್ ಅವ್ರಿಗೆ ಕೇಳ್ಬೇಕು ನಾವು. MS ಪಾಟೀಲ್ ಅವರು ರೈಟ್ ಪರ್ಸನ್. ಯಾಕಂದ್ರ ಅವ್ರ ಕಡೆನೆ, ಯಾಕಂದ್ರ ಜಿಲ್ಲಾ ಆಡಳಿತ ಅವರು ಕಡೆನೆ ಇರ್ತದೆ ಆಕ್ಚುಲಿ. ಯಾಕಂದ್ರೆ ಅವರು ಡಿಸ್ಟ್ರಿಕ್ಟ್ ಕಮಿಷನರ್, ಡೆಪ್ಯೂಟಿ ಕಮಿಷನರ್ಗೆ ಅಡ್ವೈಸರ್ ಅವರು ಆಕ್ಚುಲಿ ಲೀಗಲ್ ಇಂದ. ಅವ್ರ ಕಡೆ ನಾಲೆಜ್ ಪ್ಲಸ್ ಏನಂದ್ರೆ ಕನೆಕ್ಷನ್ ಇದ್ದೇ ಇರ್ತಾವ. ಹಿಂಗ ಅದು ಅವ್ರದ್ದು ಇದ್ರ ಬೇಸಿಸ್ ಮೇಲೆ ನಾವು ಏನಾದ್ರು ರೆಫರೆನ್ಸ್ ಅವು ತಗೊಂಡು ಯಾರಿಗೆ ಕಾಂಟ್ಯಾಕ್ಟ್ ಮಾಡ್ಬೇಕು ಅವ್ರಲಿಂದ ಬರ್ಬೇಕಾರ ಅವ್ರ ಇನ್ಫಾರ್ಮೇಶನ್. ಯಾಕಂದ್ರೆ ನಮಗೂ ನಾಲೆಜ್ ಇಲ್ಲ. ಈಗ ನೀವು ಸ್ವಲ್ಪ ಲೀಗಲ್ನಾಗ ಸ್ವಲ್ಪ ಹೊಸಬ್ರು, ಸ್ವಲ್ಪ ಇನ್ನೂ ಸ್ವಲ್ಪ ನೀವು ನಿಮಗೆ ಇನ್ಫಾರ್ಮೇಶನ್ ಕೊಡೋರು ಅವ್ರು ಹೆಂಗೆ ಕೊಡ್ತಾರೋ ಗೊತ್ತಿಲ್ಲ. ಅವ್ರ ಮಾಧ್ಯಮದಿಂದ ನಾವು ಹೋಗ್ಬೇಕು ಬೇಸಿಕಲಿ. ಹೆಂಗ ನನಗೇನಂತಾರ ಅಂದ್ರೆ ಆರ್ಮಿದವ್ರು ಕಾಂಟ್ಯಾಕ್ಟ್ ಮಾಡ್ರಿ, ಇಲ್ಲ ಬೆಂಗಳೂರು ಹೋಗಿ ಅಲ್ಲಿ ಏನಂದ್ರ CID ದವ್ರು ಕಾಂಟ್ಯಾಕ್ಟ್ ಮಾಡ್ರಿ, ಇಲ್ಲ CBI ದವ್ರು ಕಾಂಟ್ಯಾಕ್ಟ್ ಮಾಡ್ರಿ ಅಂತಾರ ನನಗೆ. ಯಾರಂತಾರ್ರಿ? ಇದು ಆನ್ಲೈನ್ ಇಂದ ನಾಲೆಜ್ ಶೇರಿಂಗ್. ಈಗ ನಾ ಹೆಂಗೆ ಇನ್ಕಮ್ ಟ್ಯಾಕ್ಸ್ ರಿಲೇಟೆಡ್ ನೋಡಿದ್ನಲ್ಲ, ಅವ್ರದ್ದು ವೆಬ್ಸೈಟ್ ನೋಡಿ ಅವ್ರದ್ದು ರೂಲ್ಸ್ ತಿಳ್ಕೊಂಡು ಇವೆಲ್ಲ ಏನ್ ಮಾಡಿದ್ನಲ್ಲ, ಹಂಗ ನಮಗೆ ಇನ್ಫಾರ್ಮೇಶನ್ ಕೊಡ್ತಿರ್ತಾರ. ಈಗ ಇನ್ಸ್ಟಾಗ್ರಾಮ್ಲಿಂದ ಅಥವಾ ವೆಬ್ಸೈಟ್ಲಿಂದ ಹಿಂಗ ಬೇಸಿಕಲಿ ವಾಟ್ ಮಾಧ್ಯಮ ಇನ್ಫಾರ್ಮೇಶನ್ ಕೊಡ್ತಿರ್ತಾರ. ಅದು ಇವರು ಅದ ಆರ್ಮಿದು ಅದೆಲ್ಲ ಇನ್ಫಾರ್ಮೇಶನ್ ಬಂದವ ಫೈನ್. ಅದು ಬಟ್ ಆದಷ್ಟು ಆ ಲೆವೆಲ್ ಹೋಗ್ಬಾರ್ದು ಆಕ್ಚುಲಿ. ಅಂದ್ರೆ ಹಂಗ, ಯಾಕಂದ್ರೆ ಇವು ಡಿಸ್ಟ್ರಿಕ್ಟ್ ಗವರ್ನೆನ್ಸ್ ಅವ್ರ ಬರ್ಬೇಕಲ್ಲ ಸ್ವಲ್ಪ. ಬ್ಯಾಂಕಿಂಗ್, ಈ ಬ್ಯಾಂಕ್ದವ್ರು ಕ್ವಶನ್ ಹಾಕೋರೊಬ್ರು ಬೇಕಾಗ್ತದಲ್ಲ. 2 ವರ್ಷ ತನಕ ಕೆಲಸ ಮಾಡಿದ್ರೆ
ಲೀಗಲ್ ಸಿಸ್ಟಮ್ ಅಥವಾ ಗೌರ್ಮೆಂಟ್ ಯಾರೊಬ್ರು ಆಯ್ತು ಕೇಳ್ಬೇಕಲ್ರಿ. ಆಯ್ತು ಸರ್ ಅದು ಮಾತಾಡಮ್ರಿ ಈಗ. ಈಗ ನಾ ನಾಳೆ ಫೋನ್ ಮಾಡ್ತೀನಿ ರೀ. ಫೋನ್ ಮಾಡಿ ನಿಮ್ಗ ಅವ್ನ ಅಕಸ್ಮಾತ್ ರಿಸೀವ್ ಮಾಡಿದಂದ್ರ ಏನ್ ರಿಸೀವ್ ಮಾಡಿದ ನಿಮ್ಗೆ ಕಾನ್ಫಿಡೆನ್ಸ್ ತಗೊಂತೀನಿ ನಾನು ಅವಾಗ ರಿಸೀವ್ ಮಾಡಿದಂದ್ರ. ಹೌದಾ ತಗೋತೀರಿ? ಅದು ಇಲ್ಲ ಅಂದ್ರೆ ನಾವು ಕಂಪ್ಲೇಂಟ್ ಮಾಡ್ಲೇಬೇಕು. ಸರ್ಗೆ ಆರಾಮ್ ಆದ ತಕ್ಷಣ ಕಂಪ್ಲೇಂಟ್ ಮಾಡ್ತೀನಿ ನಾನು. ಬುಧವಾರ ಮಂಗಳವಾರ ಆಗಿಲ್ಲ ಅಂದ್ರೆ ಬುಧವಾರ ಸರ್ ಸ್ವಲ್ಪ ಆರಾಮ್ ಆತಿ ಹೋಗಿ ಕಂಪ್ಲೇಂಟ್ ಸರ್ ನಾವು ಹೋಗಿ ಒಂದಿನ ಡಿಸ್ಕಷನ್ ಮಾಡಿ ಈಗ ಫುಲ್ ಸ್ಟೇಷನ್ ಕಂಪ್ಲೇಂಟ್ ಕೊಡೋದ. ಇನ್ನೊಂದ್ ಏನಂತಂದ್ರ ಈಗ ನಿಮ್ ಕೇಸ್ನ ನನಗೇನ್ ಅನ್ಸ್ಲಿಕತ್ತದ, ಸ್ವಲ್ಪ ನಿಮ್ಗ ಟೆಸ್ಟಿಂಗ್ ಮೋಡ್ ನ ಹಾಕ್ಲಿಕತ್ತಾರ ಅಂತ ಅನ್ಸ್ಲಿಕತ್ತದ. ನೀವ್ ಹೆಂಗ್ ರಿಸಾಲ್ವ್ ಮಾಡ್ತೀರಿ ನೋಡ್ಬೇಕಂತ ನಂದೇನ್ ಥಿಂಕಿಂಗ್ ಅದಂದ್ರ, ಇಲ್ಲಿ ನಾವು ಟೆಸ್ಟಿಂಗ್ ಮೆಕ್ಯಾನಿಸಮ್ನಾಗ ಬೀಳ್ಬಾರ್ದು ನಾವು ಯಾರಾದ್ರೂ. ಬೇಸಿಕಲಿ ಹೆಂಗಂದ್ರ ಅವ್ರ ಹೆಂಗ್ ಟೆಸ್ಟಿಂಗ್ ನನ್ ಹೆಂಗ್ ಹಾಕ್ತಾರೆ ಅವ್ರಿ? ನೀವ್ ಹೆಂಗ್ ಅನ್ಕೊಂಡ್ರಿ ಟೆಸ್ಟಿಂಗ್ ಹಾಕ್ತಾರೆ? ಅದು ಆಕ್ಚುಲಿ MS ಪಾಟೀಲ್ ಅವ್ರ ಜೋಡಿ ಮಾತಾಡೋ ಟೈಮ್ನಾಗ ಗೊತ್ತಾತ್ ನನಗ. ಅಂದ್ರೆ MS ಪಾಟೀಲ್ ಅವ್ರು ಹೊರಗಿನವ್ರು ಅಂತಲ್ಲ, ನಮ್ಗೆ ಅವರು ಬೇಕು, ನೀವು ಬೇಕು, ಪ್ಲಸ್ ಎಂಟೈರ್ ಸಿಸ್ಟಮ್ ಬೇಕು ಇಲ್ಲಿ. ಅವ್ರು ಅಂದ್ರೆ ಆಕ್ಚುಲಿ ನೀವು ಸ್ವಲ್ಪ ತಿಳ್ಕೊಂಡು ಮಾಡ್ಬೇಕಂತಂದ್ರ, ನೀವು ತಿಳ್ಕೊಂಡು ಸ್ವಲ್ಪ ಇದು ಮಾಡ್ಬೇಕು ಅದು ಮಾಡ್ಬೇಕಂದ್ರೆ ಸ್ವಲ್ಪ ಟೈಮ್ ತಗೋತದ. ಯಾಕಂದ್ರೆ ನಾನಾದ್ರೂ ಸತ್ಯಾಗ ನಂದು ಸೆಕ್ಟರ್ನಾಗ ಸಾಫ್ಟ್ವೇರ್ ರಿಲೇಟೆಡ್ ಹೇಳ್ತೀನಿ. ನಂದು ಅದ್ರ ಬಗ್ಗೆ ಗೊತ್ತಿತ್ತಂದ್ರ ಫಟಾಫಟ್ ಒಂದು ಅರ್ಧ ತಾಸ ಮುಗಿಸ್ತೀನಿ ಕೆಲಸ. ತಿಳ್ಕೊಂಡು ಮಾಡ್ಬೇಕು, ಸರ್ಚ್ ಮಾಡಿ ಸ್ವಲ್ಪ ಟೆಸ್ಟಿಂಗ್ ಮಾಡಿ ಎಲ್ಲ ಮಾಡ್ಬೇಕಂದ್ರ 1 ದಿವಸ ತಗೋತದ ಟೈಮ್, ಅಥವಾ 2-3 ದಿವಸ ತಗೋತದ. ಅದ ಫೀಲ್ಡ್ನಾಗ ಇಳಿದವನು ಎಕ್ಸ್ಪೀರಿಯನ್ಸ್ ಇದ್ರ ಅವೇನ್ ಮಾಡ್ತಾನಂದ್ರ ಅರ್ಧ ತಾಸು 1 ತಾಸನಾಗ ನನ್ನ ಕೆಲಸ ಮಾಡಿ ಕೊಟ್ಬಿಡ್ತಾನವ ಅಲ್ಲ ಫಟಾಫಟ್. ಸೊ ಈ ಸ್ವಲ್ಪ ಮೋಡ್ ಸ್ವಲ್ಪ MS ಪಾಟೀಲ್ದವರು ತಗೋಬೇಕು, ಸ್ವಲ್ಪ ನೀವು ಪುಷ್ ಮಾಡ್ಬೇಕು. ಹಂಗ ಗೊತ್ತಲ್ರಿ ಸರಿ? ಆರಾಮಿಲ್ರಿ, ಅದಕ್ಕ ನಾನ ಈಗ ಸ್ವಲ್ಪ ಆರಾಮಿರ್ಲಾರ ಹೊತ್ನ್ಯಾಗ ಹೇಳೋದ್ ಸರಿ ಅನ್ಸಲ್ಲ ಅಂತ ನಾನ್ ಫೋರ್ಸ್ ಮಾಡತ್ತಿಲ್ರಿ. ಅಲ್ಲ ಅದಾತದ, ಬಟ್ ಆದ್ರೂ ಅದು ಬಟ್ ಪಾಯಿಂಟ್ ಹಿಂಗ ಅಂದ್ರೆ ನಮ್ದು ಹೆಂಗ್ ಥಿಂಕಿಂಗ್ ಅಂದ್ರ ಒಟ್ಟು ಕೆಲ್ಸ ಆಗ್ಬೇಕು ನಮಗ. ಹಂಗ ಆಂಟರ್ಪ್ರಿನಿಯರ್ ಟೈಪ್ ಥಿಂಕಿಂಗ್ ನಮ್ದು ಅದೇ ರೀ. ನಿಮಗ್ ಕರೆಕ್ಟ್ ಆಗಿ ಕೆಲಸ ಮಾಡ್ಕೊಡದ ನಮ್ದು ಕೆಲಸ. ಪ್ರಯತ್ನ ಪಡ್ದ ನಿಮಗ್ ಕೆಲಸ ಆಗ್ಬೇಕು, ಬೆಲೆ ಸಿಗ್ಬೇಕಂತ ಮಾಡ್ತೀವ್ರಿ ನಾವು. ಅಂದ್ರ ಇಲ್ಲಿ ಹೆಂಗಂದ್ರ ಪ್ರೈವೇಟ್ ಡಿಟೆಕ್ಟಿವ್ಸ್ ಲಿಂದ ಕೆಲಸ ಆಗ್ತಿತ್ತಪ್ಪ ಅಂದ್ರ ಅವ್ರಿಗೆ ಸ್ವಲ್ಪ ರೊಕ್ಕ ಕೊಟ್ಟು ಕೆಲಸ ಮುಗಿಸ್ಕೋಬೇಕಿತ್ತು ಅಂದ್ರ ಅದು ಸಹಿ. ಒಟ್ ಹೆಂಗಂದ್ರೆ ಒಬ್ರೊಬ್ರು ಪೊಲಿಟಿಕಲ್ಸ್ ಸಮಾಜದವರು ಅಂತಾರ, ನಮ್ ಕಡೆ ಬರೀ ಪ್ರೈವೇಟ್ ಡಿಟೆಕ್ಟಿವ್ಸ್ ಅದಾರ ನಮ್ ಕಡೆ, ಅವ್ರಿಗೆಲ್ಲ ಕಲ್ಸ್ಕೊಟ್ಟಿವಿ, ಟೆಕ್ನಾಲಜಿ ಎಲ್ಲ ಹಂಚಿಸ್ಕೊಟ್ಟಿವಿ, ನಾವು ಕ್ಲಾಸಸ್ ಮಾಡಿಸ್ಕೊಟ್ಟಿವಿ. ಈ ಸುನೀಲ್ ಅಂತವ್ರ ಮಂದಿ ಹಿಡಿದು ಕೊಡ್ತೀವಿ ಅಂತಂದ್ರ ರೊಕ್ಕ ತಗೊಂಡು ಚಾರ್ಜ್ ಮಾಡಿ ಪೊಲೀಸ್ ಕಡೆ ಅವ್ರು ಮಾಡ್ಲಿಕ್ಕೆ ಆಗಿಲ್ಲ ಅಂದ್ರ ಅವ್ರ ಜೋಡಿ ಕೊಲಾಬ್ರೇಷನ್ ಮಾಡ್ಕೊಂಡು ಕೃತ ಮಾಡ್ಕೊಡು ನಾವು. ಹೆಂಗ ನಾವು ಒಟ್ಟೆ ನೀವು ರೊಕ್ಕ ಕೊಡ್ತೇವೆ, ಮಲ್ಟಿ ಡೈಮೆನ್ಷನಲ್ಲಿ ಥಿಂಕ್ ಮಾಡ್ಬೇಕು ನಾವು. ಹಂಗ ಅಂದ್ರೆ ನನ್ ಥಿಂಕಿಂಗ್ ಹಿಂಗ ಬೇಸಿಕಲಿ. ಒಟ್ಟ ಅದ ಏನಂದ್ರ ಇನ್ಫ್ಲೂಯೆನ್ಸ್ ಬೇಕಂತಂದ್ರೆ MS ಪಾಟೀಲ್ ಅವ್ರು ಯಾರ್ಯಾರು ಇರ್ತಾರ ಹಂಗ ಧಾರವಾಡನಾಗ ಯಾರು ಸ್ಟ್ರಾಂಗ್ ಇರ್ತಾರ ಅವ್ರ ಜೋಡಿ ಕೊಲಾಬ್ರೇಟ್ ಮಾಡ್ಕೊಂಡು ಅವ್ರ ಜೋಡಿ ಸೀದಾ ಏನಂದ್ರೆ ಮಾತುಕತೆ ಕರಿಸಿ SBI ದವ್ರಿಗೆ ಕರಿಸಿ ಮಾತಾಡ್ತಾರ ಅಂತಂದ್ರೆ ದಟ್ ಈಸ್ ಆಲ್ಸೋ ವೆಲ್ ಅಂಡ್ ಗುಡ್. ಹೆಂಗ ನೀವು ನೋಡ್ರಿ ಹಂಗ ಒಟ್ ಮಲ್ಟಿ ಡೈಮೆನ್ಷನಲ್ ಹೇಳಿಡ್ರಿ ಅಂತ ಹಿಂಗ ಥಿಂಕಿಂಗ್ ನಂದು. ನಾನಂತೂ ನನ್ನ ಸೈಡ್ಲಿಂದ ಸ್ಟಾರ್ಟ್ ಮಾಡೀನಿ. ಸ್ವಲ್ಪ ನೀವು ಸ್ವಲ್ಪ ಆದಷ್ಟು ಆನ್ಲೈನ್ನಾಗ ಇದ್ರೆ ಏನಾಗ್ತದಂದ್ರೆ ಆಸ್ ಅ ಟೀಮ್ ನಾವು ಮುಂದೆ ಹೋಗ್ಲಿಕ್ಕೆ ಆಗ್ತದೆ ಹಿಂಗ ಥಿಂಕಿಂಗ್. ವಾಟ್ ಫೋನ್ ಧ್ವನಿ ಕೇಳಿಸ್ಕೊಳ್ತೇನೆ ನಾನು ನಮ್ದು. ಇಲ್ಲ ಸರ್, ನಾ ಕೇಳಾಕತ್ತೀನಿ ನೀವು ಹೇಳಿದ್ರಿ. ಹಂಗ ಬೇಸಿಕಲಿ ನಾ ಈಗ ನನ್ನ ಫ್ರೆಂಡ್ಗೆ ಅವನಿಗೆ ಹೇಳಿದೆನ ಏನಂತಂದ್ರೆ ಸ್ವಲ್ಪ ಆದಷ್ಟು ಬ್ಯಾಂಕ್ಸ್ ಲೆವೆಲ್ ಲೀಗಲ್ ಯಾರು ಇದ್ರೋಗ ಅದಾರ ಬೇಸಿಕಲಿ, ಪ್ಲಸ್ ಗ್ರೌಂಡ್ ರಿಲೇಟಿವ್ಸ್ ಯಾರ್ಯಾರ ಕಡೆ ನಾಲೆಜ್ ಅದ ಅವ್ರ ಕಡೆ ಕನೆಕ್ಷನ್ಸ್ ನೆಟ್ವರ್ಕ್ ಇತ್ತಂದ್ರೆ ನಂಗೆ ಶೇರ್ ಮಾಡ್ರಿ ಅಂತ ಹೇಳಿನ. ಹಿಂಗ ಅಂದ್ರೆ ಕೊಲಾಬ್ರೇಷನ್. ಹಂಗ ನಮ್ ಕಡೆಯಿಂದ ಎಷ್ಟಾಗ್ತದೆ ನಾವು ಪುಷ್ ಮಾಡೋದು, ಅವ್ರ ಕಡೆಯಿಂದ ಎಷ್ಟು ಬರ್ತೋ ಆ ಕಡೆಯಿಂದ ತಗೊಳ್ಳೋದು, ನೋಡಿ ಕೆಲಸ ಮುಗಿಸೋದು ಬೇಸಿಕಲಿ. ಹೆಂಗ ಅಷ್ಟೇ ಮಾಡಮ್, ನೀವ್ ಹೇಳ್ದಂಗ ಮಾಡಮ್ರಿ. ನಾ ನಾಳೆ ಫೋನ್ ಮಾಡ್ತೀನಿ ತಗೋರಿ. ನಾನು ನಾಳೆ ಟ್ರೈ ಮಾಡ್ರಿ. ಫೋನ್ ಮಾಡ್ತೀನಿ. ಜಡ್ ಸರಿ ಸ್ವಲ್ಪ ಆರಾಮ ಆದ ತಕ್ಷಣ ನಾನು ನಿಮ್ ಜೊತೆ ಒಂದು ಫೋನ್ ಮಾತಾಡಂತ ಹೇಳ್ತೇನೆ. ನಾನು ಮಾತಾಡ್ತೀನಿ. ಯಾಕಂದ್ರೆ ಇನ್ಫ್ಲೂಯೆನ್ಸ್ ಬೇಕಾಗ್ತದೆ. ಯಾಕಂದ್ರೆ ಬಹಳಷ್ಟು ಮಂದಿ ಹೇಳೋದಾರ ಇಲ್ಲಿ ಖಾಲಿ ಪಿಲ್ಲಿ. ಸ್ವಲ್ಪ ಹಂಗ ಅಂತ ಟೈಮ್ನಾಗ ಸ್ವಲ್ಪ ನಾವು ಹಿಂಸರ್ದು ದೊಡ್ಡವ್ರಿಗೆ ಕರಿಸಿ ಮಾತಾಡ್ಸ್ಬೇಕಲ್ಲಿ. ಯಾಕಂದ್ರೆ ನಾವೇನ್ ಮಾಡಿದ್ರು ಇದು ಮಾಡಂಗಿಲ್ಲ ಅವರು. ಈಗ ನೋಡ್ರಿ 35 ಲಕ್ಷ ರೂಪಾಯಿ ಪ್ಯಾಂಪ್ಲೆಟ್ ಹಚ್ಚಾರ. ಅದು ಕೆಲಸ ನೀವು ಇಲ್ಲೇ ಹೊರಗೆ ಸಿಟಿ ಔಟ್ಸೈಡ್ ನಿಮ್ಗೆ ಗೊತ್ತಿದ್ದವ್ರು ಸಮಾಜದವ್ರ ಜೋಡಿ ಮಾಡಿದ್ರೆ 2 ಲಕ್ಷನ ಕೆಲಸ ಮುಗಿತದ. ಅವ್ ಸುನಿಲಿಂಗನಹಳ್ಳಿ 2.5 ಲಕ್ಷ ನನಗ್ ಕೊಡಪ್ಪ, ನಾನು ನಿನಗೆ ಮನಿ ಕಟ್ಟಿಸ್ಕೊಡ್ತೀನಿ ಸತ್ತೂರ್ನಾಗ ಅಂದಾನ 21 ನೋಡ್ರಿ ಅದು ಎಲ್ಲಿಗೆ ಹೋಗ್ಯದ ಸ್ಕೀಮಿಗೆ. ಹಂಗ ಬೇಸಿಕಲಿ
ಪಾರ್ಟಿಗಳು ಚೇಂಜ್ ಆಗ್ಬಿಡ್ತಾರೆ ಇವ್ರ ರೊಕ್ಕ ಜಾಸ್ತಿ ಎಲ್ಲರ ಸ್ಟ್ರಾಂಗ್ ಪಾರ್ಟಿಗಳು ಬಂದ್ರೆ ಈಗ ಅದನ್ನ ಯಾಕೆ ತಗೊಳ್ಬೋದ್ರಿ ಈಗ ಅನುಭವ ಆಗೈತಿ ಮತ್ತೆ ಯಾಕೆ ಆ ಕಡೆ ಅವ್ರ ಕಡೆ ಹಂಗ ಬೇಸಿಕಲಿ ಹಂಗ ಥಿಂಕಿಂಗ್ ನಾವು ಆಸ್ ಎ ಟೀಮ್ ಇರೋಣ ಒಟ್ಟು ಬೇಸಿಕಲಿ ಹಂಗ ಒಟ್ಟು ಆಯ್ತು ಸರ್ ನಾನು ನಾಳೆ ಮಾತಾಡ್ತೀನಿ ಸರ್ ಇವ್ರ ಜೊತೆ ಇನ್ನೊಂದ್ಸರಿ ಕಾಲ್ ಮಾಡ್ತೀನಿ ನಾನು ಅವನಿಗೆ ನೋಡಿ ನಾಳೆ ಈವ್ನಿಂಗ್ ಒಂದ್ ಕಾಲ್ ಇಟ್ಕೊಂಡು ನೋಡೋಣ ಇಲ್ಲ ನಮ್ ಬೆಳಿಗ್ಗೆ 11 ಗಂಟೆಗೆ ಮಾಡ್ತೀನಿ ಆಮೇಲೆ ನಿಮ್ಗೆ ಈವ್ನಿಂಗ್ ಫೋನ್ ಮಾಡ್ತೇನೆ ನಾನು. ಓಕೆ ಫೈನ್ ಅಷ್ಟೇ ಮೇಡಮ್.